ಅಪ್ರಬುದ್ಧವಂತ ಹೇಳಿಕೆಗೆ ಉತ್ತರ ಕೊಡಬಾರ್ದು ಸುಮ್ಮನೆ ಇದ್ದೆ. ಆದರೆ ಅದು ಸಮಾಜದಲ್ಲಿ ಮೌನಂ ಸಮ್ಮತಿ ಲಕ್ಷಣ ಕೂಡ ಆಗಬಾರಂತ ಉದ್ದೇಶದಿಂದ ಮತ್ತೆ ನಿಮ್ಮಗಳ ಮುಂದೆ ಬಂದು ಆ ಮಹಾನುಭಾವರ ತಮ್ಮಷ್ಟೇ ತಾವೇ ಭಾರತೀಯ ಜನತಾ ಪಕ್ಷವನ್ನು ದತ್ತಕ್ಕೆ ತೆಗೆದುಕೊಂಡಂತೆ ಮಾತಾಡ್ತಿರುವಂತಹ ರಾಷ್ಟ್ರೀಯ ಸ್ತರದ ನಾಯಕರುಗಳೇನಿದ್ದಾವೆ ಬಿಜಾಪುರದಲ್ಲಿ, ಅವರ ಹೇಳಿಕೆಗಳನ್ನು ಖಂಡಿಸಿ ಉತ್ತರಿಸಲು ಇಚ್ಛೆಪಡ್ತೇನೆ. ಪ್ರಥಮದಲ್ಲಿ ಒಂದು 4 ದಿನಗಳ ಹಿಂದೆ ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು, ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು, ಬಹುಶಃ ಈ ಮಹಾನುಭಾವರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡೂ ಶಬ್ದಗಳ ಅರಿವೇ ಇಲ್ಲ ಅಂತ ಅನಿಸುತ್ತೆ. ಸಾವಿರಾರು ಜನ ಅವರಿಗೇನು ಮತ ಚಲಾಯಿಸಿ ಆರಿಸಿ ಕಳಿಸಿದ್ರು, ಅವರು ಕೂಡ ಬಹುಶಃ ತಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರಬೇಕು, ಎಂಥವ್ರನ್ನು ನಾವು ಆರಿಸಿ ಕಳಿಸಿದ್ದೀವಪ್ಪ ಅಂತ ತಂದು. ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವರಿಗಿಲ್ವೇ? ಅವ್ರು ಮಾಡಿದಂತಹ ಆರೋಪಗಳ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಮನುಷ್ಯನಿಗೆ ಸ್ವಪ್ರಜ್ಞೆ ಅನ್ನೋದು ಇದ್ದರೆ ಬಹುಶಃ ಆ ರೀತಿಯಾಗಿ ಮಾತಾಡ್ತಿರಲಿಲ್ಲ. ಪ್ರಜ್ಞೆ ಇಲ್ಲದೆ ಮಾತಾಡಿದಂತಹ ಮಹಾನುಭಾವರಿಗೆ ಉತ್ತರಿಸಬಾರ್ದಿತ್ತು, ಆದರೂ ಉತ್ತರಿಸ್ತಾ ಇದ್ದೇನೆ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿರವರೇ, ಶಾಸಕರಾದವ್ರು ತಾವು, ಸಚಿವರಾದವ್ರು ತಾವು, ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಭಾರತೀಯ ನಾಗರಿಕ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಚುನಾವಣೆ ನಿಲ್ಲಬನ್ನೋದು ಕನಿಷ್ಠ ಪ್ರಜ್ಞೆ ತಮಗಿಲ್ವೇ? ನೀವೇ ನಿಮ್ಮ ನಾಯಕರಂತ ಹೇಳ್ಕೊತಿರೋ. ಸುಮಾರು 6 ಬಾರಿ 2 ಲೋಕಸಭೆಗಳ ಕ್ಷೇತ್ರಗಳನ್ನು ಅಲ್ಲಿ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಅಭಿವೃದ್ಧಿ ಮಾಡಿಕೊಂಡಂತಹ ಸ್ವಯಂ ಘೋಷಿತ ರಾಷ್ಟ್ರೀಯ ದಲಿತ ನಾಯಕ ಅಂತ ಹೇಳ್ಕೊತಾರೋ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೂಡ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿದ್ದು ನಿಮಗೆ ಅದರ ಬಗ್ಗೆ ಅರಿವಿಲ್ವೇ? ಮತ್ತೋರ್ರಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರು ಮೊನ್ನೆ ಇಲ್ಲಿಂದ ಹೋಗಿ ಬಾಗಲಕೋಟೆ ಸ್ಪರ್ಧೆ ಮಾಡಿದರು. ಅಲ್ಲಿನ ಜನತೆ ಮಣ್ಣು ಮುಗಿಸಿದ ಮೇಲೆ ಅಲ್ಲಿಂದ ಈಗ ವಲಸೆ ಹೋಗಿದ್ದು ಚಿತ್ರದುರ್ಗಕ್ಕೆ. ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ವೇ? ಸರಿ, ಅದನ್ನು ಬಿಟ್ಟಾಕೋಣ. ನನ್ನ ಬಗ್ಗೆ ಕೇಳಿದ್ರಿ ನೀವು, ನಾನು ಬಾಗಲಕೋಟೆಯಿಂದ ಬಂದವನು ಅಂತಂದು. ಸನ್ಮಾನ್ಯರೇ, ಈ ಮುಂಚೆ ಕೂಡ ಪತ್ರಿಕಾಗೋಷ್ಠಿ ನಾನು ಸ್ಪಷ್ಟಪಡಿಸಿದ್ದೆ. ಹಲವಾರು ಬಾರಿ ನನ್ನ ಬಗ್ಗೆ ಪರಿಚಯ ಮಾಡಿದಂತಹ ಮಾಧ್ಯಮ ಮಿತ್ರರು ಕೂಡ ಮಾಧ್ಯಮದ ಮುಖೇನ ಜಿಲ್ಲೆ ಜನತೆಗೆ ತಿಳಿಸಿದ್ರು. ನಾನು ಅವಿಭಜಿತ ಬಸವನ ಬಾಗೇವಾಡಿ ತಾಲೂಕು, ಈಗಿನ ನಿಡಗುಂದಿ ತಾಲೂಕಿನ ಕೊನೆಯಹಳ್ಳಿ ಕೃಷ್ಣಾ ತೀರದಲ್ಲಿರುವಂತಹ ಗಣಿ ತಾಂಡ ಎಂಬ ಊರಿನವನು. ಮೊನ್ನೆವರೆಗೂ ನನ್ನ ಮತದಾನದ ಹಕ್ಕು ಕೂಡ ನನ್ನ ತಾಂಡದಲ್ಲೇ ಇತ್ತು. ಅಲ್ಲಿನೇ ಹೋಗಿ ಮತದಾನ ಮಾಡ್ತಾ ಇದ್ದೆ. ನಾನು ಯಾವಾಗ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ವಿಚಾರ ಮಾಡಿದಾಗ ನನ್ನ ಮತದಾರ ಪಟ್ಟಿ ಅಲ್ಲಿಂದ ವಜಾಗೊಳಿಸಿಕೊಂಡು ನಾನು ಬಿಜಾಪುರದ ನಗರದಲ್ಲಿ ನನ್ನ ಮತದಾರ ಪಟ್ಟಿ ಸೇರಿಸ್ಕೊಂಡಿದ್ದೇನೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು ತಾವುಗಳು. ಇದು ನೀವು ಪ್ರಶ್ನೆಗೆ ಉತ್ತರ. ಆದರೆ ಸಂವಿಧಾನಕ್ಕೆ ಪ್ರದತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಹಕ್ಕು, ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಚುನಾವಣೆಯನ್ನು ನಿಲ್ಲಬಹುದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಹುಟ್ಟೂರಾದಂತಹ ಗುಜರಾತನ್ನು ಬಿಟ್ಟು ವಾರಣಾಸಿ ಅವರೇ ಪ್ರಶ್ನೆ ಮಾಡಿಲ್ಲ. ತಾವು ಹಲವಾರು ಧೀಮಂತ ನಾಯಕರುಗಳು ಆಯಾ ಕಾಲಘಟ್ಟದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸಿದ್ದಾರೆ. ಅದು ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕು.
ಅದನ್ನು ಪ್ರಶ್ನೆ ಮಾಡೋರು ನೀವು ಯಾರು? ಅಷ್ಟಕ್ಕೂ ಮಿಕ್ಕಿ ನೀವು ಪ್ರಶ್ನೆ ಮಾಡ್ತೀರಪ್ಪ ಅಂದರೆ ನಿಮ್ಮ ಅಪ್ರಬುದ್ಧತೆನ ಅಥವಾ ಸಂವಿಧಾನದ ಕುರಿತಾದಂತಹ ನಿಮ್ಮ ಬುದ್ಧಿಮತ್ತೆನ ನೀವು ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ. ಅದಕ್ಕೆ ದಯವಿಟ್ಟು ನಿಲ್ಲಿಸಿಬಿಡಿ ಇಷ್ಟಕ್ಕೆ.